ಇಂಡಿಗೋ ವಿಮಾನಗಳ ಹಾರಾಟದ ವ್ಯತ್ಯಯಕ್ಕೆ ಸದ್ಯಕ್ಕೆ ಬ್ರೇಕ್ ಬೀಳುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇವತ್ತು ಕೂಡ ದೇಶದ ಅನೇಕ ಕಡೆ ಇಂಡಿಗೋ ಹಾರಾಟದ ಸಮಯದಲ್ಲಿ ಮತ್ತೆ ಕೆಲವು ಕಡೆ ರದ್ದತಿ ಸಾಕಷ್ಟು ಸಮಸ್ಯೆ ಆಯಿತು. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇವತ್ತು ಹೆಚ್ಚು ಕಡಿಮೆ 60ಕ್ಕೂ ಹೆಚ್ಚು ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿತ್ತು. ಇದರಿಂದ ಸಹಜವಾಗಿ ಪ್ರಯಾಣಿಕರು ಆಕ್ರೋಶ ಹೊರಪಡಿಸಿದ್ದಲ್ಲದೆ ವಿದೇಶಿ ದಂಪತಿಗಳಿಗೂ ಕೂಡ ಈ ವಿಮಾನ ಹಾರಾಟದ ತೊಂದರೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಯಿತು. ಹಾಗಾದರೆ ಇವತ್ತು 6ನೇ ದಿನ ಈ ವಿಮಾನಗಳ ರದ್ದತಿಯಿಂದ ಆಗಿರ್ತಕ್ಕಂಥ ತೊಂದರೆಗಳು ಏನು? ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. 6ನೇ ದಿನವೂ ರೆಕ್ಕೆ ಬಿಚ್ಚದ ಇಂಡಿಗೋ. ಕೆಂಪೇಗೌಡ ಏರ್ಪೋರ್ಟ್ನಿಂದ 61 ವಿಮಾನ ರದ್ದು. ಪ್ರಯಾಣಿಕರ ಸಂಖ್ಯೆಯಲ್ಲಿ ಕೊಂಚ ಇಳಿಮುಖ. ಇಂಡಿಗೋ ವಿಮಾನಗಳ ಹಾರಾಟದಲ್ಲಿನ ವ್ಯತ್ಯಯಕ್ಕೆ ಸದ್ಯ ಬ್ರೇಕ್ ಬೀಳುವ ಲಕ್ಷಣಗಳು ಕಾಣುತ್ತಿಲ್ಲ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಿಂದ ಇಂದು ಹಾರಾಟ ನಡೆಸಬೇಕಿದ್ದ 60ಕ್ಕೂ ಹೆಚ್ಚು ಇಂಡಿಗೋ ವಿಮಾನಗಳ ಸಂಚಾರ ರದ್ದಾಗಿದೆ. ಈ ಬಗ್ಗೆ ಪ್ರಯಾಣಿಕರಿಗೆ ಏರ್ಲೈನ್ಸ್ ಸಿಬ್ಬಂದಿ ಸಂದೇಶ ಕಳುಹಿಸಿದ್ದು, ವಿಮಾನಗಳ ಪ್ರಯಾಣಕ್ಕೆ ಬಾರದಂತೆ ಸೂಚಿಸಲಾಗಿದೆ. ದೆಹಲಿ, ಹೈದರಾಬಾದ್, ಇಂದೋರ್, ರಾಯ್ಪುರ್, ಕೋಲ್ಕತಾ, ಮಂಗಳೂರು ಸೇರಿದಂತೆ ಹಲವೆಡೆ ತೆರಳಬೇಕಿದ್ದ ಇಂಡಿಗೋ ಸಂಸ್ಥೆಯ ಕೆಲ ವಿಮಾನಗಳು ಕ್ಯಾನ್ಸಲ್ ಆಗಿವೆ. ಇನ್ನು ಹಾರಾಟ ರದ್ದಾಗಿರುವ ಕಾರಣ ಬೆಂಗಳೂರು ಏರ್ಪೋರ್ಟ್ನ ಇಂಡಿಗೋ ಕೌಂಟರ್ ಮುಂದೆ ಜಮಾಯಿಸುವ ಪ್ರಯಾಣಿಕರ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆಯಾಗಿದೆ. ಏರ್ಪೋರ್ಟ್ ಆಡಳಿತ ಮಂಡಳಿ ಮುಂಜಾಗ್ರತಾ ಕ್ರಮದಿಂದ ಜನದಟ್ಟಣೆ ಕಡಿಮೆಯಾಗಿದ್ದು, ಕಳೆದ 5 ದಿನಗಳಿಂದ ಪ್ರಯಾಣಿಕರಿಂದ ತುಂಬಿ ತುಳುಕಿದ್ದ ವಿಮಾನ ನಿಲ್ದಾಣ ಸಹಜ ಸ್ಥಿತಿಗೆ ಮರಳುತ್ತಿದೆ. ಆದರೆ ಕೆಲ ಇಂಡಿಗೋ ವಿಮಾನಗಳ ವಿಳಂಬ ಮುಂದುವರೆದಿರುವ ಹಿನ್ನೆಲೆ ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಕಾದು ಕುಳಿತಿರುವ ದೃಶ್ಯಗಳು ಕಂಡುಬಂದವು. ನಿಜಕ್ಕೂ ಕೂಡ ನಮ್ಮ ಕಾಸನ್ನು ಕೊಟ್ಟು ಕೈ ಸುಟ್ಕೊಳ್ತೀವಿ, ನಾವು ಕಷ್ಟವನ್ನು ತಗೊಳ್ತೀವಿ ಅಂತಾರಲ್ಲ, ಆ ರೀತಿಯ ಪರಿಸ್ಥಿತಿ ಇವತ್ತು ಪ್ರಯಾಣಿಕರದಾಗಿರುವಂಥದ್ದು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಇವತ್ತು ಕೂಡ 61 ವಿಮಾನಗಳ ರದ್ದಾಗಿರುವಂಥದ್ದು. ಹಾಗಾಗಿ ಪ್ರಯಾಣಿಕರು ಪರದಾಡುವಂಥ ಪ್ರಸಂಗಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ಅಂದರೆ ಹಿಂದೆ ಇದ್ದಂಥ ಆಕ್ರೋಶದ ವರ್ತನೆಗಳಿಲ್ಲ. ಹಾಗಾಗಿ ನಮಗೇನೂ ಮಾಡೋಕ್ಕಾಗಲ್ಲ, ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ, ವೆಯ್ಟ್ ಮಾಡಲೇಬೇಕು ಅಂತೇಳಿ ಇವತ್ತು ಗಂಟೆಗಟ್ಟಲೆ ಕಾದಂಥ ಪ್ರಯಾಣಿಕರು ಕೊನೆಗೆ ನಿದ್ದೆಗೆ ಜಾರುವಂಥ ದೃಶ್ಯಗಳಲ್ಲಿ ಕಾಣ್ತಾ ಇರುವಂಥದ್ದು. ಈಗಾಗಲೇ ಕೂಡ ಟರ್ಮಿನಲ್ 1ರ ಮುಂಭಾಗ ಇರುವಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇರಿ. ತಾವು ಇಲ್ಲಿ ಪ್ರಯಾಣಿಕರು ಬೆಳಗ್ಗೆಯಿಂದಲೂ ಕೂಡ ಗಂಟೆಗಟ್ಟಲೆ ಇಲ್ಲಿ ಒಂದು ಎಕ್ಸ್ಟ್ರಾ ಚೇರ್ಗಳನ್ನು ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಆ ಚೇರ್ಗಳಲ್ಲಿ ಕೂತ್ಕೊಂಡು ಕಾಯುವಂತಹ ಪರಿಸ್ಥಿತಿ, ಕಾದು ಕಾದು ಸುಸ್ತಾಗ್ತಿದ್ದಾರೆ. ನಮ್ಮ ಫ್ಲೈಟ್ ಡಿಲೇ ಅಂತೇಳಿ ಬಹಳ ಬೆಳಗ್ಗೆ 6 ಗಂಟೆಗೆ ಬಂದವರು ಕೂಡ ಇನ್ನೂ ಡಿಲೇ ಅಂತಲೇ ಹೇಳ್ತಾ ಇದ್ದಾರೆ. ಹಾಗಾಗಿ ಏನು ಮಾಡಬೇಕು ಅಂತ ದಿಕ್ಕು ತೋಚ್ತಾ ಇಲ್ಲ. ಪ್ರಯಾಣಿಕರು ಮಕ್ಕಳನ್ನು ಹಾಕ್ಕೊಂಡು ತಾಯಂದಿರು ಎಲ್ಲರೂ ಕೂಡ ಪರದಾಡುವಂಥ ದೃಶ್ಯಗಳು ಕಣ್ಣಿಗೆ ಕಾಣ್ತಾ ಇದೆ. ಬಹುತೇಕರು ಕೂಡ ಇವತ್ತು ತಲೆ ಮೇಲೆ ಕೈ ಹೊತ್ತು ಕೂರುವಂಥ ಪ್ರಸಂಗಗಳು. ಏನಪ್ಪ, ನಮ್ಮ ದುಡ್ಡು ಕೊಟ್ಬಿಟ್ಟಿದ್ದೀವಿ, ಇವತ್ತು ನಾವು ಹೋಗುವಂಥ ಪ್ಲಾನ್ ಎಲ್ಲ ಫಿಕ್ಸ್ ಆಗಿದೆ, ಆದರೆ ಕೊನೆ ಕ್ಷಣದಲ್ಲೆಲ್ಲ ರದ್ದಾಗ್ತಿದೆಯಲ್ಲ, ಏನು ಮಾಡೋದು ಅನ್ನೋಂಥ ದಿಕ್ಕು ತೋಚದಂಥ ಪರಿಸ್ಥಿತಿಗಳು ಅವ್ರದ್ದಾಗಿರುವಂಥದ್ದು. ಬಹುತೇಕರು ಇವತ್ತು ಇಲ್ಲಿ ನಿದ್ದೆಗೆ ಜಾರ್ತಾ ಇದ್ದಾರೆ. ಟೈಮ್ ಟು ಟೈಮ್ ಊಟ ಇಲ್ಲ, ನೀರಿಲ್ಲ. ನಿನ್ನೆ ಅಷ್ಟೇ ಒಂದಷ್ಟೊತ್ತು ಊಟ ಕೊಟ್ಟರು, ಆದರೆ ಇವತ್ತು ಊಟ ಇಲ್ಲ, ಬರೀ ನೀರು ಕಾಫಿ ಟೀಗೆ ಅಷ್ಟೇ ಸೀಮಿತ ಮಾಡಲಾಗ್ತಾ ಇದೆ. ಹಾಗಾಗಿ ಬಹುತೇಕ ಪ್ರಯಾಣಿಕರು ಈಗಲೂ ಕೂಡ ಪರದಾಡುವಂಥ ಪ್ರಸಂಗಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ಇಂಡಿಗೋ ವಿಮಾನಗಳ ರದ್ದೇನೋ ಆಗ್ತಾ ಇದೆ, ಆದರೆ ಮೊನ್ನೆ ಕಾಣಿದಷ್ಟು ಜನದಟ್ಟಣೆ ಇಲ್ಲದೆ ಇರ್ಬೋದು, ಆದರೆ ಈಗಲೂ ಕೂಡ ತಮ್ಮ ವಿಮಾನ ಇದೆ ಅನ್ನೋಂಥ ಮಾಹಿತಿಯನ್ನು ಅರಿತಂತ ಬಂದಂಥ ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಕಾಯ್ತಾ ಇದ್ದಾರೆ. ಈ ಕಾಯುವಂಥ ಪರಿಸ್ಥಿತಿಗಳು ಯಾಕೆ ಅಂತ ಹೇಳಿದ್ರೆ, ನಿಮ್ಮ ವಿಮಾನ ಒಳಗಡೆ ಇದ್ದರೆ ಮಾತ್ರ ಇವರನ್ನು ಒಳಗಡೆ ಕಳಿಸ್ತಾರೆ. ಮೊದಲೇ ಇಲ್ಲಿ ಚೆಕ್ ಇನ್ ಮಾಡೋಕ್ಕಿಂತ ಮೊದಲೇ ಏರ್ಪೋರ್ಟ್ನ ಆಡಳಿತ ಸಿಬ್ಬಂದಿ ಏನಿದ್ರೆ ಅವರು ಕೆಲವು ಸಹಾಯಕ ಸಿಬ್ಬಂದಿಯನ್ನು ನೇಮಕ ಮಾಡಿದರೆ ಏರ್ಪೋರ್ಟ್ನ ಒಳಭಾಗದಲ್ಲಿ ಫ್ಲೈಟ್ ರೆಡಿ ಆಗುತ್ತೆ, ಇನ್ನೇನು 1 ಗಂಟೆ ಇದೆ ಅಂದಾಗ 1 ಗಂಟೆ ಆ ಸಮಯದಲ್ಲಿ ಎಲ್ಲರನ್ನೂ ಕರೀತಾರೆ. ಇವರು ಎದ್ದು ಒಳಗಡೆ ಹೋಗ್ಬೇಕಿಲ್ಲ ಅಂತಂದರೆ ಅವ್ರು ಅಲ್ಲಿವರೆಗೂ ಇಲ್ಲೇ ಕೂತಿರಬೇಕು. ಡಿಲೇ ಅಂತ ಎಷ್ಟೊತ್ತಂತ ಕಾಯಕ್ಕಾಗುತ್ತೆ. ಹಾಗಾಗಿ ಸಹಜವಾಗಿ ಇವತ್ತು ಪರದಾಡ್ತಿದ್ರೆ ನಿದ್ದೆಗೆ ಜಾರ್ತಾ ಇರುವಂಥ ದೃಶ್ಯಗಳು ಕಣ್ಣಿಗೆ ಕಾಣ್ತಾ ಇರುವಂಥದ್ದು. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಪರದಾಟ, ವಿದೇಶಿಗರಿಗೂ ತಟ್ಟಿದ ಫ್ಲೈಟ್ ಕ್ಯಾನ್ಸಲ್ ಬಿಸಿ. ವಿಮಾನಯಾನದ ಇತಿಹಾಸದಲ್ಲೇ ದೇಶದಲ್ಲಿ ಕಂಡು ಕೇಳರಿಯದಂತಹ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಡಿಗೋ ವಿಮಾನಗಳ ಬೃಹತ್ ರದ್ದತಿಯಿಂದ ದೇಶಾದ್ಯಂತ ಪ್ರಯಾಣಿಕರ ಪರದಾಟ ಮುಂದುವರೆದಿದೆ. ವಿವಿಧೆಡೆ ತೆರಳಲು ಏರ್ಪೋರ್ಟ್ಗೆ ಆಗಮಿಸಿದ್ದ ಪ್ರಯಾಣಿಕರು ಇಂದು ಸಹ ಪರದಾಡಿದ್ರು. ವಿಮಾನ ರದ್ದಾಗಿರುವ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಇಂಡಿಗೋ ವಿಮಾನ ಸಂಸ್ಥೆಯ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಈಗ ನಾನು ಇಂಪಾಲ್ಗೆ ಹೋಗ್ಬೇಕಾಗಿತ್ತು, ಇಂಪಾಲ್ನಲ್ಲಿ ಗಾಡಿ ಸಿಗ್ತಾ ಇಲ್ಲ. ಈಗ ಕಲ್ಕತ್ತಾವರೆಗೂ ನಂಗೆ ಕೊಡ್ತಾ ಇದ್ದಾರೆ, ಅದು 10 ಗಂಟೆಗೆ, ರಾತ್ರಿ 10 ಗಂಟೆಗೆ. ಇವಾಗ ಏನು ಮಾಡಬೇಕು ನೋಡಿ, ನಾವು ಡಿಪೆಂಡ್ನವರು ಎಷ್ಟು ಗಂಟೆಗೆ ಹೋಗಿ ಮುಟ್ಬೇಕು. ಇವಾಗ ನಾನು ಮಾಡಿವಾಗ 20 ದಿವಸ ಆಯಿತು, ಈಗ ಕ್ಯಾನ್ಸಲ್ ಆಗಿದೆಯಲ್ಲ. ಮತ್ತು ಏರ್ ಇಂಡಿಯಾಗೂ ಇದು ಇಲ್ಲ, ಇದು ಏರ್ ಇಂಡಿಯಾ ಕೂಡ ಇಲ್ಲ. ಈಗ ಎಲ್ಲ ಕಡೆನೂ ಸಿಕ್ಕಾಪಟ್ಟೆ ಜಾಸ್ತಿ, ಭಾಳ ಕಷ್ಟ ಆಗ್ತಾ ಇದೆ ಸರ್. ನಾವು 1 ಮಂತ್ ಬಿಫೋರೇ ಬುಕ್ ಮಾಡಿದ್ವಿ ಫ್ಲೈಟು. ಮಗು ಇರೋದ್ರಿಂದ ಯಾವಾಗ ಫ್ಲೈಟ್ ಸಿಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ, ಯಾವಾಗ ಫ್ಲೈಟ್ ಬರುತ್ತೆ ಅನ್ನೋದು ಡೌಟ್ ಇದೆ. ಈಗ ಲಗೇಜು ಎಲ್ಲ ತಂದು ಆ್ಯಕ್ಚುಲಿ ಮುಂಚೆನೇ ಇನ್ಫಾರ್ಮ್ ಮಾಡಿದ್ರೆ ನಾವು ಬರೋದೇ ಇಲ್ಲ.
ಇನ್ಫಾರ್ಮು ಇಲ್ಲ, ಏರ್ಪೋರ್ಟಿಗೆ ಬಂದ್ಮೇಲೆ ಹೇಳಿದ್ರೆ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸಲ್ಲಿ ಇದೀವಿಲ್ಲ. ಈ ಮಧ್ಯೆ ಇಂಡಿಗೋ ವಿಮಾನ ಅಧ್ವಾನದಿಂದ ವಿದೇಶಿಗರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನಿಂದ ಜೋಧ್ಪುರಕ್ಕೆ ತೆರಳಲು ಬಂದಿದ್ದ ವಿದೇಶಿಗರ ಟಿಕೆಟ್ ಕ್ಯಾನ್ಸಲ್ ಆಗಿರುವ ಕಾರಣ ವಿದೇಶಿ ದಂಪತಿ ಪರದಾಡಿದ್ರು. ಜರ್ಮನ್ನಿಂದ ಬೆಂಗಳೂರಿಗೆ ಬಂದಿದ್ದ ದಂಪತಿ ಟಿಕೆಟ್ ಕೊನೆ ಕ್ಷಣದಲ್ಲಿ ರದ್ದಾಗಿದೆ. ಹೀಗಾಗಿ ಮತ್ತೊಂದು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಕೊಂಡು ಹೋಗಲು ಸಹ ಆಗದೆ ಇಂಡಿಗೋ ಕೌಂಟರ್ ಬಳಿಯೇ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಯಿತು. ಒಟ್ಟಾರೆ ಭಾರತದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆಯಾಗಿರೋ ಇಂಡಿಗೋ ನಡೆಯಿಂದ ಇಡೀ ದೇಶದಲ್ಲಿ ಸಮಸ್ಯೆಗಳ ಸರಮಾಲೆ ಮುಂದುವರೆದಿದೆ. ಕಳೆದ 5 ದಿನಗಳಿಂದಲೂ ಇಂಡಿಗೋ ವಿಮಾನಗಳ ರದ್ದತಿಯಿಂದ ದೇಶಾದ್ಯಂತ ಪ್ರಯಾಣಿಕರು ಪರದಾಡುತ್ತಲೇ ಇದ್ದು 6ನೇ ದಿನವೂ ಕೂಡ ವಿಮಾನಗಳ ರದ್ದತಿ ಮುಂದುವರೆದಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.